ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವು ಈಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಈ ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲ ಸಿಗತ್ತೆ ಅನ್ನೋಂಥದ್ದನ್ನು ಗಮನಿಸೋಣ. ಇನ್ನು ಬುಧನ ಬದಲಾವಣೆ ನೋಡಿ, ಬುಧಗ್ರಹ ಅಂದರೆ ಕನ್ಯಾ ರಾಶಿಗೆ ಅಧಿಪತಿ, ಅಂದರೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧಗ್ರಹ 3ನೇ ಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಪಲಾಯನ ಮಾಡ್ತಾನೆ. ಅಂದರೆ ವಕ್ರ ಸ್ಥಿತಿಯಲ್ಲಿ ರಿವರ್ಸ್ ಆಗಿ ಬರುವಂಥ ಸ್ಥಿತಿ ಇರುತ್ತೆ. ಅಂದರೆ ಬುಧನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ 23ರವರೆಗೂ ವೃಶ್ಚಿಕ ರಾಶಿಯಲ್ಲಿದ್ದು ತದನಂತರ ಒಂದು ತುಲಾರಾಶಿಗೆ ವಕ್ರ ಸ್ಥಿತಿಯಲ್ಲಿ ಬರುವಂತಹದ್ದು. ಹಾಗಾಗಿ ಈ ಒಂದು ಬುಧನು ಸೂರ್ಯನ ಜೊತೆ ಏತಿಯಾಗ್ತಾನೆ 16ನೇ ತಾರೀಕಿಂದ ಹಿಡಿದು 23ರವರೆಗೂ. ಜೊತೆಗೆ ಕುಜನ ಜೊತೆ ಕೂಡ ಏತಿಯಾಗ್ತಾನೆ. ಹಾಗೆ ಈ 3 ಗ್ರಹಗಳ ಒಂದು ಬಲ ಪ್ರತಿಫಲಗಳು ಅದ್ಭುತವಾಗಿರುತ್ತೆ. ಯಾರೆಲ್ಲ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರೆ ಮತ್ತು ಬಿಲ್ಡರ್ಸ್ ಎಲ್ಲ ಇರ್ತಾರೆ, ಇಂತಹವ್ರು ಎಲ್ರಿಗೂ ಕೂಡ ತುಂಬ ಶುಭ ಫಲ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಯಾರೆಲ್ಲ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ, ಬೆಳೆಗಳು ಬೆಳೀತಾ ಇರ್ತಾರೆ, ಇಂಥವ್ರೆಲ್ಲರೂ ಸಹ ಈ ಒಂದು 7 ದಿವಸಗಳ ಕಾಲ, ಅಂದರೆ 16ರಿಂದ 23, ಈ 7 ದಿವಸಗಳ ಕಾಲ ಯಾರು ಒಂದು ಬೆಳೆಗಳಿಗೆ ಬೆಳೆಯೋದಕ್ಕೆ ಬಿತ್ತನೆ ಬೀಜ ಹಾಕ್ತಾರೆ, ಸಸ್ಯಗಳನ್ನು ನಾಟಿ ಮಾಡ್ತಾರೆ, ಮತ್ತು ಹೊಸದಾಗಿ ಬಿಸ್ನೆಸ್ನ ಪ್ರಾರಂಭಿಸ್ತಾರೆ, ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸ್ತಾರೆ, ಅಂತಹವರು ಎಲ್ರಿಗೂ ಕೂಡ ತುಂಬಾ ಶುಭದಾಯಕವಾದಂತಹ ಯೋಗ ಫಲಗಳು ಈ 3 ಗ್ರಹಗಳು ಕೊಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ತುಂಬ ಅದ್ಭುತವಾದಂಥ ಸಮಯ ಅಂತೇಳಿ ಹೇಳ್ಬೋದು. ಮತ್ತು ವೃತ್ತಿ ಬದಲಾವಣೆ, ಭಾಗ್ಯ ಫಲಗಳು ಸಿಗತ್ತೆ.